ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಮುಂಚೆ ಅಧ್ಯಕ್ಷರದ್ದ ನಾನು ಕೃಷಿ ಸಂಪತ್ತು ಸಹಕಾರ ಬ್ಯಾಂಕಿಗೆ ನಾನೇ ಅಧ್ಯಕ್ಷರದ್ದು ಕೇಳಿದ್ದೆ. ಇಲ್ಲ, ಫಸ್ಟ್ ಟೈಮ್ ನಾನು ಆಯ್ತೀನಿ ಅಂದರು. ಆಯಿತು, ಒಂದು 2.5 ವರ್ಷ ಆದಮೇಲಾದರೂ ನಮಗೊಂದು ಅವಕಾಶ ಕೊಡಿ ಅಂದೆ. ಇಲ್ಲ, 5 ವರ್ಷ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ಬ್ಯಾಂಕನ್ನು ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೂಡ ಕೇಳಿದ್ರು. ಆಯಿತು ಮಾಡಿ ಅಂತ ನಾವು ಅವ್ರಿಗೆ ಬಿಟ್ಕೊಟ್ವಿ. ಆಮೇಲೆ ಓಲಿ ಉಪಾಧ್ಯಕ್ಷರದ್ದಾದರೂ ಒಂದು ಅವಕಾಶ ಮಾಡಿಕೊಡಿ ಅಂದರು. ಒಂದೇ ಊರಿಗೆ ಬೇಡ, ನನ್ನ ಪಕ್ಕದವ್ರು ಕೊಡೋಣ ಆಯಿತು ಅಂತ ಯಾರು ಜಯಲಕ್ಷ್ಮಮ್ಮವ್ರಿಗೆ ನಮ್ಮವ್ರಿಗೆ ಎಲ್ಲ ಗುರುತಿಸಿದ್ರು. ಆಯಿತು, ಅವರೇ ಆಗಲಿ ಬಿಡಿ ಅಂತ ಕೂಡ ನಾವು ಹೇಳ್ದೋ. 1 ವರ್ಷದಿಂದ ಕೂಡ ಮೀಟಿಂಗು ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಪ್ರತಿ ಮೀಟಿಂಗಲ್ಲೂ ಹೇಳ್ತಾಯಿದ್ರು, ಇದು ಸಹಕಾರ ಬ್ಯಾಂಕು, ಇದನ್ನು ಯಾರು ರಾಜಕಾರಣ ಉಪಯೋಗಿಸೋದು ಬೇಡ, ಬ್ಯಾಂಕನ್ನು ಇಂಪ್ರೂವ್ಮೆಂಟ್ ಮಾಡಿ ಇಲ್ಲಿ ಬಡ ರೈತರುಗಳಿಗೆ ಒಂದು ಕೃಷಿ ಗೊಬ್ಬರ ಆಗ್ಬೋದು, ಕಾಳು ಕಡಿ ಆಗ್ಬೋದು, ಇನ್ನೊಂದು ಮತ್ತೊಂದು ಆಗ್ಬೋದು, ಭಾಳ ಅನಾನುಕೂಲತೆ ಇದೆ, ಅನುಕೂಲತೆ ಮಾಡಿಕೊಡೋಣ ಅಂತ ಎಲ್ಲ ಹೇಳ್ತಿದ್ರು. ಅದೇ ಥರ ನಾವು ಎಲ್ಲ ನಡೆಸ್ಕೊಂಬರ್ತಾಯಿದ್ವಿ. ಇವತ್ತು ಅದನ್ನು ನಾನು ಕೇಳಿದಾಗ ಇಲ್ಲ ನನಗೆ ಬೇಕು ಇಲ್ಲ, ನೀವು ಅಧ್ಯಕ್ಷರಾಗಿದ್ದೀರಾ, ಅವ್ಯಾರ ಡೈರೆಕ್ಟ್ರುಗಳು ನನಗೆ ಬೇಕು ಅಂತ ಕೇಳಿದಾಗ ನೀವು ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕು, ನೀವು ಅದನ್ನು ಯಾರಿಗೆ ಅಂತ ಹೇಳಿ ನೀವು ಇದು ಮಾಡಬೇಕು. ನೀವು ಯಾಕೆ ಇದನ್ನು ವೈಯಕ್ತಿಕವಾಗಿ ತಗೊಂಡು ನನಗೇನೆ ಅಂತ ಹೇಳ್ತಾ ಇದ್ದೀರ? ಇಲ್ಲ, ನನಗೆ MLA ಪ್ರೆಷರ್ ಅಂದರು. ಅಪ್ಪ, MLA ಯಾಕೆ ಕರಿತೀರಾ? ಇದನ್ನು ಈ ಸಣ್ಣ ಕೃಷಿ ಬ್ಯಾಂಕ್ ಮೀಟಿಂಗೆಲ್ಲನೂ MLA ಅದಕ್ಕೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನೋ ಫೋನ್ ಮಾಡಿ ನೀವೇನೋ ಫೋರ್ಸ್ ಮಾಡ್ರೆ ಆ ಥರ ಮಾಡ್ಬೋದು, ಅವ್ರು ಆ ಥರ ವಿಚಾರಕ್ಕೆ ಬರೋಲ್ಲ, ಬೇಡ ಅಂತ ನಾವು ತುಂಬಾ ಕೇಳಿದ್ವಿ. ಆಮೇಲೆ ಎಲ್ಲ ಕೋರಮ್ ಇದೆ ನೋಡಿ ಅಂದರೆ, ಯಾವ ಕೋರಮ್ ಏನಿಲ್ಲ, ನನಗೆ ಕೊಟ್ಟರೆ ಕೊಡಬೇಕು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎದ್ದೆದ್ದು ಹೋಗ್ತಾಯಿದ್ರು. ಬನ್ನಿ ಅಧ್ಯಕ್ಷರೇ, ಯಾಕೆ ನೀವು ಮೀಟಿಂಗ್ ಕರೆದು ನೀವೇ ಅಧ್ಯಕ್ಷರಾಗಿ ನೀವೇ ದೊಡ್ಡವರಾಗಿ ಯಾಕೆ ಈ ಥರ ಎದ್ದೆದ್ದು ಹೋಗ್ತೀರಾ? ಇಲ್ಲ, ಆಗಲ್ಲ, ನಾನು ರಾಜೀನಾಮೆನೇ ಕೊಡ್ತೀನಿ, ಇಲ್ಲ MLA ಬರ್ತಾಯಿದ್ದಾರಂತೆ ಅಂತ ಈ ಥರ ಎಲ್ಲ ಹೇಳಿದ್ರು. ಸಹಕಾರದ ಬ್ಯಾಂಕಿಗೆಲ್ಲ ಇದಕ್ಕೆಲ್ಲ ರಾಜಕಾರಣ ಬೇಡ ಅಂತ ಹೇಳಿದ್ದು ನೀವೇನೆ, ಎಲ್ಲ ಉಪಯೋಗಿಸ್ತಾ ಇರೋದು ನೀವೇನೆ, ಬೇಡ ನೋಡಿ. ಆಯಿತು, ನನಗೂ ಬೇಡ ಅಂದರೆ ಯಾರಿಗಾನ ಬೇರೆ ಕೊಡಿ, ಡೈರೆಕ್ಟ್ರುಗಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಕೊಡಿ, ಇಲ್ಲ ಜಗಣ್ಣಂಗೆ ಕೊಡಿ, ಚಂದ್ರು ಅವ್ರಿಗೆ ಕೊಡಿ ಅಂತ ಕೇಳಿದ್ವಿ. ಆಮೇಲೆ ಇಲ್ಲ, ಆಗೋದೇ ಇಲ್ಲ, ಮೀಟಿಂಗು ಮುಂದೂಡ್ಸೋಣ, ನೆಕ್ಸ್ಟ್ ಮೀಟಿಂಗ್ ಮುಂದೂಡ್ಸಿ. ಯಾಕೆ ನೀವೇ ಮೀಟಿಂಗ್ ಕರೆದು ನೀವೇ ಯಾಕೆ ಮುಂದೂಡ್ಸ್ತೀರಿ? ಎಲ್ಲ ಡೈರೆಕ್ಟ್ರು ಇಲ್ಲೇ ಇದಾರಲ್ಲ, ಯಾವಾಗ ಕರೆದ್ರು ಅದೇ ತಾನೇ, ಕೊಡಿ ಅಂತ ಇನ್ನಿಷ್ಟೇ ಕೇಳಿದ್ವಿ. ಆಗಲಿಲ್ಲ, ಅವರು ಆಗೋದೇ ಇಲ್ಲ ಅಂತ ಎದ್ದೆದ್ದು ಬುಕ್ ಹಿಡ್ಕೊಂಡು ಹೋದ್ರು. ಸೆಕ್ರೆಟ್ರಿ ಅವ್ರನ್ನ ಬರೀರಪ್ಪ ಅಂದರೆ, ಸೆಕ್ರೆಟ್ರಿ ಅವ್ರ ಅಣ್ಣವ್ರ ಮಗನೇ, ಸ್ವಂತ ಅವ್ರ ಫ್ಯಾಮಿಲಿ, ಅವ್ರ ಅಣ್ಣನ ಮಗನೇ. ಅವ್ರಿಗೆ ಕಣ್ಣು ಕಾಲು ಬಿಡೋದು, ಬೆದರಿಸೋದು ಮಾಡ್ತಿದ್ರು ಅವ್ರಿಗೆ. ಕೊನೆಗೆ ಆಗಿಲ್ಲ, ಮುಂದಿನ ಮೀಟಿಂಗಲ್ಲಿ ಮಾಡೋಣ ಅಂದರು. ನಾವು 1.5 ಅವರ್ 2 ಅವರ್ ಕಾಯ್ದ್ವಿ. ಇನ್ನೇನು ಮಾಡೋದು, ಎದ್ದು ಬಂದು ಆಯ್ತು ಮುಂದಿನ ಮೀಟಿಂಗೇ ಮಾಡಿ ಅಂತ. ಈಗಿನ ಮುಂದೆ ಏನು ಮಾಡ್ತಾಯಿದ್ದಾರೆ ನೋಡಬೇಕು. ಬಂದಿದ್ದಾರಂತೆ, MLA ಬಂದಿದ್ದಾರಂತೆ, ನಮಗೆ ಗೊತ್ತಿಲ್ಲ, ಅದು ಅವ್ರು ಬರೋದು ಗೊತ್ತಿಲ್ಲ. ನಾವು ಅದು 2 ಅವರ್ ಕಾಯ್ದ್ವಿ, ಇನ್ನೆಷ್ಟೊತ್ತು ಕಾಯೋದು, ನಾವು ಬರೆಯೋದೇ ಇಲ್ಲ, ಮತ್ತೊಂದು ಮಾಡಲ್ಲ ಅಂದಾಗ ಇನ್ನು ಸಹಕಾರದ್ದು ಬ್ಯಾಂಕ್ ಅದರೊಳಗೆ ಏನೋ ನೋಡೋಣ ಮುಂದಿನ ಮೀಟಿಂಗಲ್ಲಿ ಏನೋ ಒಳ್ಳೆತನದಲ್ಲಿ ಏನೋ ನಡೆಸ್ಬೋದೇನೋ ಅಂದ್ಬಿಟ್ಟು ನಾವು ಎಲ್ಲ ಡೈರೆಕ್ಟ್ರುಗಳು ಎದ್ದು ಬಂದ್ವಿ. ಈಗ ರೈತರ ಸಂಘದ ಸೊಸೈಟಿಯಲ್ಲಿ ಶಾಸಕರ ಪಾತ್ರ ಎಷ್ಟು ಸಮಂಜಸ ಅಂತಾರೆ? ಅದು ಅವ್ರಿಗೆ ತಿಳ್ತಕ್ಕಂಥದ್ದು, ಅದನ್ನು ನಾವು ಯಾವ ರೀತಿ ಹೇಳೋದು ಅನ್ನೋದು ಆಗ್ತಾಯಿಲ್ಲ, ನೋಡೋಣ.